ಅಂತ ಸಂದರ್ಭದೊಳಗ ಪ್ರಸಂಗ ಏನ್ ಆಗೈತಿ ಅಂತ ಕೇಳಿದ್ರ ಏನಾಗ್ಯದ್ರಿಪ್ಪ? ಹಗಲೇಲೆ ಕೊಡ್ಲಾಕಿದ್ ಹುಲ್ಲು ಜೀವಲ್ಲ ಅಂತಾಳೆ. ಹೌದೌದ್ರಿಪ್ಪ. ಯಾರು? ಅಮೋಘಿಸಿದ್ರಿಪ್ಪ. ಅದಕ್ಕ ಏನ್ ಹೇಳ್ತಾರ್ರಿಪ್ಪ? ಪಂತು ಬಾಯಿ ಫಲವನ್ನ ಪಡಿಲಿಕ್ಕೆ ಬಂದಾಗ ಗುಡ್ಡದ ಬಡೆ ಹೇಳ್ತಾನ, ಏನ್ ಹಗಲೇಲೆ ಕೊಡ್ಲಾಕಿದ ಹುಲ್ಲು ಜೀವಲ್ಲ, ಹೌದು, ಫಲ ಕನ್ನೋಗು ಕೊಟ್ಟಿನಿ ಕೊಟ್ಟಿನಿ ಅಂತ ಹೇಳ್ತಾನೆ. ಅವಾಗ ಕೊಂತೆವ ಧರಣಿಗೆ ಬಿದ್ದಳತಾಳ. ಅಳ್ತಾಳ್ರಿಪ್ಪ. ಕೊಂತೆವ, ನಾನು 12 ವರ್ಷ ಸೇವಾ ಮಾಡ್ತಕ್ಕಂಥ ಪ್ರಸಂಗದೊಳಗ ನನ್ನಿಂದ ಏನಾದ್ರೂ ತಪ್ಪಾಗಿರ್ಬೇಕು. ಹೌದು, ನಾನು ಅರಿಲಾರದ ಮನಸ್ಸೆ ತಿಳಿಲಾರ ನೀನು ತ್ರಿಕಾಲ ಜ್ಞಾನಿ. ಹೌದ್ರಿಪ್ಪ. ನನಗೆ ಆಶೀರ್ವಾದ ಮಾಡ ಭಗವಂತ, ಮಾಡು ನನ್ನ ಕೃಪೆ ಮಾಡಂತಾಳೆ. ಹೌದೌದ್ರಿಪ್ಪ. ಆ ಕೃಪೆ ಮಾಡು ಅಂತಕ್ಕಂಥ ಮಾತನ್ನ ಹೇಳಿದಾಗ ಭಗವಂತ ಹೇಳ್ತಾನ, ಹೌದ್ರಿಪ್ಪ, ದೇವರನ್ನ ನಂಬಿ ಯಾರೂ ಕೆಟ್ಟಿಲ್ಲ. ಏನ್ರಿಪ್ಪ? ಭಗವಂತನ ನಂಬಿ ಯಾರೂ ಕೆಟ್ಟಿಲ್ಲ. ಯಾರು ಕೆಟ್ಟಿಲ್ಲ. ಈ ಜಗತ್ತಿನೊಳಗೆ ನಂಬಲಾರದವ್ರು ಯಾರೂ ಇಲ್ಲಿ ಉಳಿದಿಲ್ಲ. ಉಳಿದಿಲ್ರಿಪ್ಪ. ಗುಡ್ಡಕ್ಕ ಕಣ್ಣೀರ್ ಹಾಕೊಂತ, ಹೌದು, ದುಃಖ ಮಾಡ್ಕೊಂತ, ಹೌದ್ರಿಪ್ಪ, ಗುಡ್ಡಕ್ಕೆ ಬಂದವ್ರು ಮರಳು ಹೋಗೋ ಕಾಲಕ್ಕೆ ಸಂತೋಷದ ನಗನಗತ್ ಹೋಗ್ಯಾರ. ಹೋಗ್ಯಾರ. ಕನ್ನವ ಹಡದಿರ್ಬೇಕು. ಹೌದು, ಆದ್ರೆ ಜಗತ್ತಿನಾಗ ಹಡದಕ್ಕೆ ಕನ್ನವ ಪಡದಕ್ಕೆ ಕೊಂತೆವತ್ತ ಶ್ರುತಿ ಸಾರಸ್ತನ. ಹೌದೌದ್ರಿಪ್ಪ. 13 ದಿನದಾಗ ನಿನ್ನ ಕಂದನ ನಿನ್ನ ಕೈವಶ್ಯ ಮಾಡಿ ಕೊಡುತ್ತನ. ಹೌದೌದ್ರಿಪ್ಪ. ಅದಕ್ಕೆ ದುಃಖ ಮಾಡಬೇಡ ಕೊಂತೆವ, ದುಃಖ ಮಾಡಬೇಡ. ಇದು ಮಾಯಾದ ಗುಡ್ಡದ, ಮಾಯಾದ ಗುಡ್ಡ. ನಾನು ಧರೆಗೆ ಬರುವಾಗ ನನ್ನ ಸಲುವಾಗಿ ಏನೋ ತಂದಿಲ್ಲ. ಹೌದು, ಭಕ್ತರಿಗಾಗಿ ಭಾಗ್ಯವನ್ನ ನನ್ನಪ್ಪ ಕೊಟ್ಟು ಕಳಿಸ್ಯಾನ. ಕೊಟ್ಟು ಕಳಿಸಿ ಉದ್ಧಾರ ಮಾಡೋ ಸಲುವಾಗಿ ನನ್ನನ್ನು ಕಳಿಸಿ ಕೊಟ್ಟಾನ. ಹೌದೌದ್ರಿಪ್ಪ. ಅದಕ್ಕೆ ಈ ಗುಡ್ಡವನ್ನು ಯಾರ ನಂಬಿ ಬರ್ತೀರಿ, ಹೌದು, ಆ ಗುಡ್ಡ ನಿಮಗ ಆಶ್ರಯ ಆಗ್ತದ, ಆಶ್ರಯ ಆಗ್ತದ್ರಿಪ್ಪ. ಅದಕ್ಕ ಕೊಂತೆವ ಅಳಲಿಕ್ಕೆ ಹೋಗ್ಬೇಡ ಅಂತಕ್ಕಂಥ ಮಾತು ಹೇಳ್ತಾರ್ರಿಪ್ಪ. ಅದಕ್ಕೆ ಪುಣ್ಯಾತ್ಮರ ಭಗವಂತನನ್ನು ಬಂಧಿಸಲಿಕ್ಕೆ ಏನ್ ಬೇಕು ಅಂತ ಕೇಳಿದ್ರೆ ಏನ್ ಬೇಕ್ರಿಪ್ಪ? ಒಂದೇ ಒಂದು ಭಕ್ತಿ ಅಂತಕ್ಕಂಥದ್ದು ಸಾಕು. ಹಗ್ಗಲ ಕಟ್ಟಾಕ್ ಬರುದಿಲ್ರಿಪ್ಪ. ಹಗ್ಗಲಂತೂ ಕಟ್ಟಾಕ್ ಬರುದಿಲ್ಲ. ಬರುದಿಲ್ರಿಪ್ಪ. ಯಾಕಂದ್ರ ಯಾಕ್ರಿ ಮಾತು ಹೇಳ್ತಾರ, ನಿನ್ನೊಳಗ ದೇವರದನೋ ದೇವರೊಳಗ ನೀ ಅದಿ. ಯಾರೊಳಗಿದು? ನಿನ್ನೊಳಗ ದೇವರದನೋ ದೇವರೊಳಗ ನೀವದಿರಿ. ಹೇಳ ಏನ್ರ ದೇವ್ರೊಳಗ ನಾವಿದ್ದಂಗ ಕಾಣ್ತೀವ. ಹೇ ಮಾತಾಡ್ ಮಾಡು. ಅದಕ್ಕೆ ಕನಕರೇಡು ಏನ್ರಿಪ್ಪ? ನಿನ್ನೊಳು ಮಾಯೋ ಮಾಯೋಳು ನೀನು. ಮಾಯೋಳು ನೀನು. ಹೌದ್ರಿಪ್ಪ. ಮಜಾ ಐತಿ. ಹೌದು. ಅದಕ್ಕೆ ಪುಣ್ಯಾತ್ಮರೇ ಅವನು ನೋಡು ಸಲುವಾಗಿ, ನೋಡು ಸಲುವಾಗಿ, ಕೂಡು ಸಲುವಾಗಿ, ಕೂಡು ಸಲುವಾಗಿ, ಅವನನ್ನು ಒಲಿಸಿಕೊಳ್ಳೋ ಸಲುವಾಗಿ, ಹೌದು, ನಿನ್ನನ್ನು ಭಜಿಸಿ ನಿನ್ನನ್ನ ಕೊಂಡಾಡೆ ಕೊನೆಗೆ ನಿನ್ನೆ ಕೊಡ್ತಾನೆ ತಿಳ್ಕೊಂಡು ನಾವು ಮಾತು ಕೊಟ್ಟು ಬಂದಿದ್ದೀವಿ. ಬಂದೇವ್ರಿಪ್ಪ. ಅದಕ್ಕೆ ನಾವು ಮರೀದು ಬೇಡ. ಹೌದು, ಆ ಭಗವಂತನಿಗಾಗಿ ಕೊಂತೆವ 12 ವರ್ಷ ದುಡಿದುದ್ರ ಸಲುವಾಗಿ ತನ್ನ ಭಗವಂತ ಏನ್ರಿಪ್ಪ? ದೇವರನ್ನ ನಂಬಿ ಯಾರೂ ಜಗತ್ತಿನ ಕೆಟ್ಟಿಲ್ರಿಪ್ಪ. ಹೌದು, ದ್ವೇಷ ಯಾರ ಜೋಡಿನೂ ನಾನು ಮಾಡೋದಿಲ್ಲ. ಯಾಕಂದ್ರ ದ್ವೇಷ ಮಾಡಿದ ಹೃದಯದೊಳಗ ಅವನ್ ಇರುದಿಲ್ರಿಪ್ಪ. ಅವ್ನ್ ಇರುದಿಲ್ಲ. ಹೌದು, ಅದಕ್ಕೆ ಅವ್ರೇನ್ ಹೇಳ್ರು, ಏನ್ರಿಪ್ಪ? ಒಂದು ತಪ್ಪನ್ನ ಮಾಡಿ, ಹೌದು, ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಒಂದು ದ್ವೇಷವನ್ನ ಕಂಡಿಡಿದು ದೂರ ಆಗೋಕ್ಕಿಂತ ಏನ್ ಮಾಡೋದ್ರಿಪ್ಪ? 100 ತಪ್ಪುಗಳನ್ನು ಕ್ಷಮಿಸಿ, ಹೌದು, ಜೊತೆಯಲ್ಲಿ ಇರುವುದು ನಿಜವಾಗಿರ್ತಕ್ಕಂಥ ಸುಖ ಅಂತ ಹೇಳ್ತಾರ್ರಿಪ್ಪ. ಹೌದೌದ್ರಿಪ್ಪ. ಒಂದು ತಪ್ಪನ್ನ ಅಥವಾ ಒಂದು ದ್ವೇಷವನ್ನ ಕಂಡಿಡಿದು ಅವನಿಂದ ದೂರ ಆಗೋಕ್ಕಿಂತನೂ ಇರ್ತಕ್ಕಂಥ ತಪ್ಪನ್ನು ಕ್ಷಮೆ ಮಾಡಿ ಅಪ್ಪಕೊಂಡು ಹೋಗುದೇ ಮನುಷ್ಯ ಜನ್ಮದ ಹೌದ್ರಿಪ್ಪ ಕರ್ತವ್ಯ ಅಂತಕ್ಕಂಥ ಮಾತು ಹೇಳ್ತಾರ್ರಿ. ಅದಕ್ಕೆ ಕಣ್ಣು ಬಾಯಿಗೆ ಫಲ ಕೊಟ್ಟೀನಿ. ಹೌದು, ಆದರೆ ನಿನಗೆ ಎಂತ ಆಶೀರ್ವಾದವನ್ನು ಮಾಡ್ತಾನೆ, ಎಂತ ಫಲವನ್ನ ನಿನಗೆ ಕೊಡ್ತಾನೆ, ಎಷ್ಟು ದಿನದಾಗ ಕಂದನ ನಿನ್ನ ಕೈವಶ್ಯ ಮಾಡ್ತಾನೆ. ಹೇಳತ್ ಹೇಳ್ತಾನ. ಹೇಳು. ಸುವಕ್ವಾಟ ಕಾಲಕ ಸುರವಾಗಿ ನಡಿಬೇಕ ಅವ್ರ ಮನೆದ ಸೀರೆ ಚಲೋ ಬಂದ್ರ ಮುಗಲ್ ಕದ್ದಾಳ ಭೂಮಿ ಕಾಣ್ಲಾರ್ದ ಹೋಗೋ ಕಾಲ ಐತಿ. ಹೌದು ಹೌದು. ಯಾವಾಗ ಹೆಣ್ಮಗಳು ಸೀರೆ ತಂದಿಳತ್ತ ಕಿಮ್ಮತ್ತಿಲ್ಲದ ಕಿಮ್ಮತ್ತ ಕಟ್ಟಾಕ್ ಬರೋದು ಕಿಮ್ಮತ್ತಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಯಾಕಂದ್ರೆ ಹುಡುಗ ಸೀರೆ ಅಂದ್ರೆ ನಿನ್ಗೆ ಬಾಳ ಇಷ್ಟ ಅದ, ಅದಕ್ಕೆ ಗೊತ್ತು. ಹೌದಲ್ಲ? ಹೆಣ್ಮಗಳ ಪುಣ್ಯಾತ್ಮರೇ ಸೀರಿನ ತಂದ ತವ್ರ ಮನೆಯಿಂದ ಬಹಳ ಕಿಮ್ಮತ್ತಿನ ಸೀರೆ ತಂದಿಳ, ಬಹಳ ಕಿಮ್ಮತ್ತಿನ ಸೀರೆ ತಂದಿಳ್ರಿ. ತಂದಿಳ ಕರೆ. ಹೌದು, ಸೀರಿನ ಹುಟ್ಟಿನತ್ತ ದೇವ್ರಿಗೆ ಹೋಗಿದಳಕ್ಕೆ. ದೇವ್ರಿಗೆ ಹನುಮಪ್ಪಗ ಊರೆಲ್ಲ ನೋಡ್ರಿ ಯಾರು ಹೊಳ್ ನೋಡ್ಲಿಲ್ಲತ್ತ. ಕಡೆಗೆ ಸಿಟ್ಟಿಗೇರಿ ಬಂದು ಬಣಿವಿಗೆ ಬೆಂಕಿ ಹಚ್ಚಿ ಬಿಟ್ಲತ್ತ. ಏನ್ರಿಪ್ಪ?
ಸೀರೆ ಉಟ್ಕೊಂಡದು ನೋಡ್ಲಿತ್ ಹೇಳಿ ಹೋ 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 ಯಾರು ಬಿ ಸೀರೆ ಉಟ್ಕೊಂಡು ಬಂದಾಳ ಹೌದು ಅಲ್ಲಕತ್ತೆ ಯಾರಿಲ್ಲ ಅನ್ನಕತ್ತೆ ಯಾರೇನ್ರಲ್ಲ ಅವಾಗ ಸಿಟ್ಟಿರಿ ಬಣಿವಿಗೆ ಬೆಂಕಿ ಹಚ್ಚಲತ್ ಅವಾಗ ಏನಾತ್ರಿಪ್ಪ ಅವಾಗ ನೆರಮನೆ ಹೆಣ್ಮಗಳು ಓಡಿ ಬಂದು ಅಯ್ಯವ್ವ ಸೀರೆ ಎಂತಾದ್ ಬಂಗಾರ ಅಂತ ಸೀರೆ ತಂದಿದೇವ ಅಂದಳತ್ತ ಅವಾಗ್ರಿ ಕೊಳ್ಳಾಗಿಡ್ಲಿ ಎನಕತ್ತಕ್ಕ ಎಲ್ಲಿ ಹೋಗಿದ್ ಮೊದಲ ಹೇಳಿದ ಬಣಿವಿ ಯಾಕೆ ಬೆಂಕಿ ಹಚ್ತದ ಅಂದಳತ್ತ ಇಂಥ ಹೆಣ್ಮಕ್ಳು ಇರ್ತಾರ ಏ ನೀನು ಇರತ್ತಿ ನೀ ಅಂತ ತಿಳ್ಕೊಬೇಡ ಹಾ ಅದಕ್ಕ ಹುಡುಗ ಏನ್ ಹೇಳಿದ ಶಿವ ಕೊಟ್ಟ ಕಾಲಕ್ಕ ಶಿರವಾಗಿ ನಡಿಬೇಕಂತ ಹೇಳ್ಯಾರ ಹೌದೌದ್ರಿಪ್ಪ ನಡಿಲಿಲ್ಲ ಅವ ಏನಾಗ್ತದ್ರಿಪ್ಪ ಯಾರು ರಾಯಣ್ಣ ಗೌಡ ಸಂಕದ ಗೌಡ ನಡಿಲಿಲ್ಲ ಹೌದ್ರಿಪ್ಪ ಆ ಗೌಡ ನಡಿಲಿಲ್ಲ ಈ ಗೌಡಗಳು ನಡಿವಲ್ಲ ಅಯ್ಯೋ ಹೌದ್ರಿ. ಮತ್ತೆ ಇಲ್ಲಿ ಯಾರ ಗೌಡ್ರಿದ್ರ ಸಿಟ್ಟಿಗೆ ಬಂದಿರಿ ಅದಕ್ಕ ಪುಣ್ಯಾತ್ಮರೇ ಏನ್ರಿಪ್ಪ ಇಲ್ಲಿ ಎಲ್ಲಾ ಗೌಡ್ರು ಆತು ಎಲ್ಲಾರು ಆತು ಹೌದೌದ್ರಿಪ್ಪ ದೇವರು ಕೊಟ್ಟ ಕಾಲಕ್ಕೆ ತೊಡಿ ಮರಿ ಮಾಡಿ ಊಟ ಮಾಡತ್ ತಿಳ್ಕೊಂಡು ಹಿರಿಯಾರು ಹೇಳ್ಯಾರ ಹೇಳ್ಯಾರ್ರಿಪ್ಪ ಹಂಗ ಉಂಡೆ ಅಂದ್ರ ಹೌದು ನಿನ್ ಜೀವನ ಸತ್ಯಂ ಶಿವಂ ಸುಂದರ ಆಗ್ತದ ಆಗ್ತದ್ರಿಪ್ಪ ಆಗ್ತದಿಲ್ಲ ಹಾ. ಎಮ್ಮಿ ಮುಂದ್ ಓದಿಡ್ರಿ ದಾರು ಡಬ್ಬಿ ಹೋದ ಎಮ್ಮಿ ಕುಡಿತೈತಿ ಅಂದ ದಾರು ಮತ್ತ ಮನುಷ್ಯರು ಕುಡಿತೀರಿ ಅಂದ್ರೆ ಹೆಂಗ್ ಹೇಳ್ಬೇಕು ಅವಕ್ಕ ಮನುಷ್ಯಕ್ಕೆ ಎಮ್ಮಿಕ್ಕಿಂತ ಮನುಷ್ಯ ಕನಿಷ್ಠ ಅದಿಲ್ಲ ಅದನ್ನೇನು ಮತ್ತೆ ಎಮ್ಮಿ ಎಲ್ಲಿ ಕಟ್ಬೇಕ್ರ ಅದನ್ನ ಶಿವ ಕೊಟ್ಟ ಕಾಲಗ ಶಿವವಾಗಿ ನಡಿಬೇಕ ಶಿವ ಕೊಟ್ಟ ಕಾಲಗ ಸುರವಾಗಿ ನಡಿಬೇಕ ಜನ್ಮಕ ಶಿವವಾಗಿ ನಡಿಬೇಕ
ಶಿವ ಕೊಟ್ಟ ಕಾಲಕ ಶಿರವಾಗಿ ನಡಿಬೇಕ ಜನ್ಮಕ್ಕ ಮರುತಾರಗಾತಕ ರವಿನ ಜನ್ಮಕ್ಕ ಮರುತಾರಗಾತಕ ಸಾಲ ಕೊಟ್ಟಿನಿ ಸುತ್ತ ನಾಡಕ ಬೆಳ್ಳಿ ಬಂಗಾರ ಹತ್ತುವಲ್ಲ ಅಕ್ಕ ಏತು ಕಲ್ನ ಹೋಂತಿರ ಗೌರಂತ ಮೂರ್ಖ ಶಿವಸಿದ್ಧ ಏನ್ರಿಪ್ಪ ಯಾವಾಗ ಧರ್ಮರ ಮಾತು ಮೀರಿ ಹೌದ್ರಿಪ್ಪ ಮಗಳನ್ನ ಕಂಟಲೆತ್ತಿನ ಮೇಲೆ ಕುಣಿಸ್ಕೊಂಡು ನಡೆದ ಏನಾಗ್ತದ್ರಿಪ್ಪ ಕಂಟಲೆತ್ತಿನ ಕಾಲ ಮುಂದಿನ ಕಾಲ ಸಂಕದ ಸೀಮೆ ಆಗದ ಮುಂದಿನ ಕಾಲ ಸಂಕದ ಹೊಲದ ಸಂಕದ ಸೀಮೆ ಹಿಂದಿನೂ ಎಲ್ಲದವ್ರಿಪ್ಪ ಬೆವರಿಗೆ ಬೇವರಿಗೆ ಸೀಮೆ ಆಗಲ್ಲ ಮಗಳಂತಾಳ ನನಗ ನಿದ್ದೆ ಬರಾಕತ್ತಿದ್ದಿ ಕತಿ ಹೇಳು ಕತಿ ಹೇಳು ಅವಾಗ ಏನ್ ಮಾಡ್ತಾಳ್ರಿಪ್ಪ ಸುತ್ತ ನಾಡಕ ಸಾಲ ಕೊಟ್ಟಿನಿ ಸುತ್ತ ನಾಲ್ಕ ಸಾಲ ಕೊಟ್ಟಿನಿ ಸಾಲ ಬೆಳ್ಳಿ ಬಂಗಾರ ನೆಲವು ಜಂತಿಗೆ ಕಟ್ಟೀನಿ ಹೌದು ರೊಕ್ಕ ಲೆಕ್ಕ ಹತ್ತುವತ್ತು ಲೆಕ್ಕ 10 ಒಂದ ಮಾತು ಹೂ ಅಂದಿದ್ಳು ಮಗಳು ಒಂದು ಮಾತು ಹೂ ಅಂದಿದ್ದಳ್ರಿ ನಿದ್ದೆ ಹತ್ತಿತ್ತು ಅವಾಗ್ರಿಪ್ಪ ತಾಯಿಗೆ ನಿದ್ದೆ ಹತ್ತದ ಒಳಗ ಕುಂತು ಮಗ ಹೂ ಅನ್ಲಿಕ್ಕತ್ತಾನ ಹೌದು ಹೌದ್ರಿ ಎಷ್ಟು ತಿಂಗಳದಾವ ಎಷ್ಟು ತಿಂಗಳ್ರಿಪ್ಪ 7 ತಿಂಗಳದದ 7 ತಿಂಗಳದೊಳಗ್ರಿ ನಮ್ಮ ಕೂಸುಗಳು ಹೆಂಗದಾವ್ರಿ ಅದಕ್ಕೆ ಪುಣ್ಯಾತ್ಮರೇ ಇದಕ್ಕ ನಾದ ವಂಶರು ಅಂತ ಕರೀತಾರ ಏನಂತ ಕರಿತಾರಿಪ್ಪ ಅವತಾರ ಪುರುಷರಂತ ಕರಿತಾರ್ರಿಪ್ಪ ಅವಾಗ ಒಳಗ ಕೂತ್ಕೊಂಡ ಭಗವಂತ ಹೇಳ್ತಾನ ಏನ್ ಹೇಳ್ತಾರಿಪ್ಪ ಅವಾಗ ಧರ್ಮರ ಮಾತು ಮೀರಿ ಮಗಳನ್ನ ಕರ್ಕೊಂಡು ಬಂದ ಗೌಡ ಹೌದು ನಿನ್ನ ಹಾಳಾಗೋ ಕಾಲಕ್ಕ ನಿನ್ನ ಪದರಾಗ ನೀನ ಕಟ್ಟುಕೊಂಡು ಬೆಂಕಿ ಅಂತ ಹೇಳ್ತಾನ ಹೌದು ಹೌದ್ರಿಪ್ಪ ಹೌದು ಹೌದು ಅದಕ್ಕೆ ಪುಣ್ಯಾತ್ಮರೇ ಏನ್ ಹೇಳ್ತಾರ್ರಿಪ್ಪ ನಿಮಗ್ ಒಳ್ಳೇದು ಮಾಡೋದು ಆತಂದ್ರ ಮಾಡ್ರಿ ಮಾಡ್ರಿ ಒಂದು ವೇಳೆ ನಿಮಗ್ ಒಳ್ಳೇದು ಮಾಡೋದು ಆಗಲಿರಿ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾತ್ರ ಮಾಡ್ಲಿಕ್ಕೆ ಹೋಗಬೇಡ್ರಿ ಯಾರಿಗೆ ಕೂಡ ಗರ್ವನಿಂದ ನಡಿಲಿಕ್ಕೆ ಹೋಗ್ಬೇಡ ಹೌದು ಹೌದ್ರಿಪ್ಪ ಹೌದು ಯಾವಾಗ ಗರ್ವದಿಂದ ಹೋಗುದು ಅಂತ ಕೇಳಿದ್ರ ಯಾವಾಗ್ರಿಪ್ಪ ಯಾವಾಗ ಗರ್ವ ತೊಡುದು ಅಂತ ಕೇಳಿದ್ರ ಯಾವಾಗ ತೊಡಬೇಕ್ರಿಪ್ಪ ನಿನ್ನ ದೇಶಕ್ಕೆ ಗಂಡಾಂತರ ಬಂದಾಗ್ರಿಪ್ಪ ನಿನ್ನ ಮನೆತನಕ ಗಂಡಾಂತರ ಬಂದಾಗ್ರಿಪ್ಪ ನಿನ್ನ ಮಡದಿಯ ಶೀಲಕ್ಕೆ ಗಂಡಾಂತರ ಬಂದಾಗ ಗರ್ವದಿಂದಿರು ಹೌದು ಹೌದ್ರಿಪ್ಪ ಹೌದು ಹೌದು ಆದರೆ ಭಗವಂತನ ಮುಂದೆ ಗರ್ವದಿಂದ ಯಾರೂ ಕೂಡ ಅದಕ್ಕೆ ಗರ್ಭಗುಡಿ ಬಾಗಿಲ ಆಗಿನ ಕಾಲಕ್ಕೆ ಹಿರಿಯರು ಸಣ್ಣ ಯಾಕೆ ಹಚ್ಚಿರತ್ತ ಕೇಳಿದ್ರ ಯಾಕ್ರಿ ಮನುಷ್ಯ ಎಲ್ಲೇ ಮಾಡದಲ್ಲ ಇಲ್ಲೇರೆ ಬಂದು ಮಣಿಲೆ ತಿಳ್ಕೊಂಡು ಈಗ ಅತ್ರನು ಕೂಡ ದೊಡ್ಡ ಮಾಡಾಕತ್ತಾರಿಲ್ಲ ಹೌದೌದ್ರಿಪ್ಪ ಅದಕ್ಕೆ ಪುಣ್ಯಾತ್ಮರೇ ನಾನ್ ನಿಮ್ಮಲ್ಲಿ ಇಷ್ಟ ಹೇಳುದದ ಏನಂತ್ರಿ ಜಗತ್ತಿನಾಗ ಪುಣ್ಯಾತ್ಮರೇ ಎಲ್ಲಾದ್ರನ್ನು ಕಡಕ್ ಆಗ್ಲಿಕ್ಕೆ ಬರ್ತದ್ರಿಪ್ಪ ಅವನ ಪಾಸಿದಿಂದ ಅಥವಾ ಅವನ ನೆದರು ತಪ್ಪಿಸಿ ನಾವ್ ಏನೂ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳ್ತಾರ ಅದಕ್ಕೆ ಗೌಡ ಹೇಳ್ಬೋದಾಗಿತ್ತು ಇದು ಧರ್ಮರ ಅನ್ನದ ಹೌದು ಗುಡ್ಡದ ಒಡೆಯನು ಪುಣ್ಯದಿಂದ ನಾನು ತಿಂತ ಬದುಕು ಸಿಕ್ಕದ ಹೌದು ನನಗೆ ಒಪ್ಪತ್ತಿಗೆ ಗಂಜಿಗೆ ಗತಿ ಇಲ್ಲಾಗಿದೆ ಹೌದೌದ್ರಿಪ್ಪ 7 ನಂಬರ್ ಭೂಮಿ ಇದ್ರು ಕೂಡ ಪುಣ್ಯಾತ್ಮರ ಭೂಮಿ ಹಂಗೆ ಒಣದ್ ಬಿದ್ದಿತ್ತು ಹೌದ್ರಿಪ್ಪ ನಮ್ಮಲ್ಲಿ ನೋಡಿನಿ ಪುಣ್ಯಾತ್ಮರೇ ಭಾಗ್ಯದ ಲಕ್ಷ್ಮಿ ರಾಯಣಗ ಭೇಟಿ ಅದ ಗಿಡ ತೋರಿಸಿದ್ರ ನನಗ ಮಣ್ಣು ಹೌದು ಹೌದ್ರಿಪ್ಪ ಹೌದು ಅದ ಬನ್ನಿ ಗಿಡ ಏನೋನ್ ಐತಿ ಯಾವ ಕಾಲಕ್ಕಾಗೈತಿ ನೋಡ್ರಿ ಹೌದು ಹೌದ್ರಿಪ್ಪ ಹೌದು ಭಾಗ್ಯದ ಲಕ್ಷ್ಮಿ ರಾಯನಗೌಡಗ ಭೇಟಿಯಾಗಿರ್ತಕ್ಕಂಥ ಗಿಡ ತೋರಿಸಿದ್ರು ಹೌದ್ರಿಪ್ಪ ಇವತ್ತಿ ಕೂಡ ಸಿದ್ಧಾಟಿಕೆ ಭೂಮಿ ತಿನ್ ಮೇಲೆ ಇವತ್ತು ನಿರಂತರ ನಡೀತಾವ್ ಯಾವತ್ತೊಬ್ಬಕ್ಕೆ ಹೆಣ್ಮಗಳು ಉಮದಿ ಗ್ರಾಮದ ಸೀರೆ ಖರೀದಿ ಮಾಡ್ಕೊಂಡು ಹೋಗಿ ಉಮದಿ ಗ್ರಾಮದ ಸಂಕ ಗ್ರಾಮದ ಸೀರೆ ತಗೊಂಡು ಉಮದಿ ಗ್ರಾಮಕ್ಕೆ ಮಲಕಾರ್ಷದಾಗ ದಂಡವತ್ ಹಾಕಿ ಅರಿವಿ ಬದಲಾಯಿಸಿ ಹೊಸ ಅರಿವಿ ಉಟ್ಕೊಂಡ ತಕ್ಷಣ ಮೈ ಉರಿ ಬಿಟ್ಟಿತ್ತ. ಹೌದು ಹೌದ್ರಿಪ್ಪ ಹೌದು. ಆ ಹೆಣ್ಮಗಳು ಬಸ್ ಸ್ಟ್ಯಾಂಡ್ಕ್ ಬಂದ್ರತ್ತ. ಯಾಕ ತಂಗಿ ಯಾಕ ಏನ್ ಗೊತ್ತಿಲ್ಲವ ದಂಡವತ್ ದೀಡ್ ನಮಸ್ಕಾರ ಹಾಕಿ ಬಟ್ಟೆ ಬದಲಾಸೇನೆ ಹಿಂಗಾಗೈತೆ ಅಂದ್ರ ನೀ ಸೀರೆ ಎಲ್ಲಿ ತಂದಿದಿ ಸಂಕದ ಮೊದಲು ಹೋಗೋದು ಬಾ ಅಂದ್ರತ್ತ. ಇವತ್ತಿ ಕೂಡ
ಹಿಂಗ ನಡೆದದ ಪುಣ್ಯಾತ್ಮರು ಯಾವ ಕಾಲಕ್ಕಾಗ್ಯಾರ ಗೊತ್ತಿಲ್ರಿಪ್ಪ. ಇವತ್ತಿಗೆ ಕೂಡ ಜೀವಂತ ಅದಾರ ಅವ್ರು. ಹೌದ್ರಿಪ್ಪ. ಜೀವಂತ ಅದಾರ ತಿಳ್ಕೊಂಡು ಇವೆಲ್ಲ ಕಾರ್ಯ ನಡೀತಾವ್ರಿಪ್ಪ. ಅದಕ್ಕೆ ಪುಣ್ಯಾತ್ಮರೇ ಆ ಸಿದ್ಧರಿಗೆ ನಾವು ಶರಣಾಗಿ ಹೋಗ್ಬೇಕು. ಹೌದ್ರಿಪ್ಪ. ನಾನು ಇವತ್ತು ಖರೆ ಬೆಂಗಳೂರು ಹೋಗ್ಬೇಕಾಗಿತ್ತು. ಹೌದ್ರಿಪ್ಪ. 108 ಸುಳ್ಳು ಹೇಳಿನ. ಹೌದ್ರಿಪ್ಪ. ಯಾಕ ಭಗವಂತ ಇಲ್ಲಿ ಬರಾಕತ್ತಾನ. ಹೌದ್ರಿಪ್ಪ. ನಾವ್ ಹೋಗಿ ದರ್ಶನ ಮಾಡಕ್ ಆಗಿಲ್ರಿಪ್ಪ. ಇಂಥ ಸಂದರ್ಭದಾಗ ನಾವ್ ಈ ಸ್ಥಾನಕ್ಕೆ ಇರ್ಲಿಲ್ಲ ಅಂದ್ರ ನಮ್ಮ ಹೃದಯಗಳು ಯಾರಾಗ್ತಾರ ತಿಳ್ಕೊಂಡು ಹೌದ್ರಿಪ್ಪ. ಅದಕ್ಕೆ ಆ ಮಲಕಾರ ಸಿದ್ಧನ ಮಹಿಮೆಯನ್ನ ಸಿದ್ಧರ ಲೀಲೆಯನ್ನ ನಮ್ಮ ಬಾಯಿಂದ ಹೇಳೋ ತಾಕತ್ತ ನಮಗಿಲ್ಲ. ಇಲ್ರಿಪ್ಪ. ಇಂಥವ್ರು ಎಷ್ಟೋ ಮಂದಿ ಹೇಳಿ ಹೋಗ್ಯಾರ. ಆದ್ರೂ ಇನ್ನ ಉಳ್ದದ್ರಿಪ್ಪ. ಬಹುತೇಕ ನೀವು ಬಂದ್ ಕೋಲ್ಯಾಗ ಕೂತಿರ್ಬೇಕು. ಮೋಳೆದ ಸದ್ಭಕ್ತರು ನಂಬರ್ ಹಚ್ಚಾರಪ್ಪ, ನನ್ನ ಮನೆಗೆ ಬರ್ರಿ, ನಿಮ್ ಮನೆಗೆ ಬರ್ರಿ, ನಮ್ಮ ಮನೆಗೆ ನಿಮ್ ಮನೆಗೆ ಬರ್ರಿ ಹಚ್ಚಾರ್ರಿಪ್ಪ. ಅವ್ರಿಗೆ ಅದರ ಮಹತ್ವ ಗೊತ್ತಿದ್ದಾಗ ಕರಿತಾರ್ರಿಪ್ಪ. ಹೌದಿಲ್ಲ? ಮಹತ್ವ ಗೊತ್ತಿಲ್ಲ ಹ್ಯಾಕ್ ಕರೀತಾರ? ಹೌದೌದ್ರಿಪ್ಪ. ಅದಕ್ಕೆ ಮೊದಲು ಪುಣ್ಯಾತ್ಮರು ಯಾವುದೇ ವಸ್ತುನ ಮಹತ್ವ ಗೊತ್ತಾಗಬೇಕು. ಹೌದೌದು. ಗೊತ್ತಾದಾಗ ತಿಳಿತದ. ಅದಕ್ಕೆ ಎಲ್ಲಿವರೆಗೆ ಪುಣ್ಯಾತ್ಮರ ಹಿತ್ತಲಿಗಡ ಮದ್ದಲ್ಲ ಮನಿ ಮಗ ಮುದ್ದಲ್ಲ ಅಂತಾರಲ್ಲ, ಅದರ ವಸ್ತುವಿನ ಬೆಲೆ ನಮಗ್ ಗೊತ್ತಾಗ್ಲಿ ಅಂದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಇವತ್ ನಾ ಸಹಜ ಫೋನ್ ಮಾಡಿ ಹೇಳಿನಿ. ಹೌದೌದ್ರಿಪ್ಪ, ನಿಮ್ಗ ದೇವ್ರ ಆಡ್ತಕ್ಕಂತ ಸೌಭಾಗ್ಯ ಐತಿ, ಮತ್ತ ಅವನ ಆಶೀರ್ವಾದ ತಗೊಳ್ಳೋ ಸೌಭಾಗ್ಯ ಐತಿ. ಮತ್ತ 4 ಮಂದಿಗೆ ಹೇಳಿ ಕರ್ಕೊಂಡ್ ಬಂದ. ಇದು ಪುಣ್ಯಾತ್ಮರೇ. ಅದಕ್ಕ ಸಂಕದ ಗೌಡ ಕತೆ ಹೇಳೋ ಕಾಲಕ್ಕ ಕೊಟ್ಟವನ ಮರತ ಮುಗುಬಟ್ಟ ಮಾಡಿದವನ ನೆನಪಿಟ್ಟ ಮೂಗು ಕೊಟ್ಟವನ ಮರತ ಮುಂದೆ ಏನ್ ಹಾಲತ್ತ ಆತ ಕೇಳ್ರಿ. ಸಾಲ ಕೊಟ್ಟಿನಿ ಸುತ್ತ ನಾಡಕ ಬೆಳ್ಳಿ ಬಂಗಾರ ಹತ್ತುವಕ್ಕ ಕಂದ ಅಂತಿರ ಗೌಡ ತಾಲೂಕ ಗುರಿಯಾದ ಕರ್ನಾಡ ಶಾಪಕ್ಕ ಒಟ್ಟನ್ನ ಶಾಪ ಹರಿದ ಸುಟ್ಟು ಹೋಗಲಿ ಸೇರಿ ತಾಲೂಕ. ಒಂದಲ್ಲ ಎರಡಲ್ಲ 360 ಬಂಗಾರದ ತಾಟಿದ್ದೊತ್ತು. ಹೆಂಗ ಲಂಕಾದಾಗ ರಾವಣನ ಮನೆಗಳ ಬಂಗಾರದಿದ್ದು ನೋಡ್ರಿ, ಇವೊಂದು 300 ತಾಟ ಬಂಗಾರದಿದ್ದು. ಒಳಗ ಕುಂತ ಶಾಪ ಕೊಟ್ಟ ಮಗ ಕಂತ ಭಗವಂತ ನಿನ್ನ 360 ತಾಟ ಹದ್ದಾಗಿ ಹಾರ್ಲಿ ಇದನ್ನಕಂತ ಹೇಳ್ತಾನ. ಅದಕ್ಕೆ ಸಿದ್ಧರ ಶಾಪಕ್ಕೆ ಗುರಿ ಆಗ್ಬಾರ್ದು ಪುಣ್ಯಾತ್ಮರೇ. ಅವ್ರ ಪಾದಕ್ಕ ಅವ್ರ ಆಶೀರ್ವಾದಕ್ಕ ನಾವು ಗುರಿ ಆಗ್ಬೇಕತ್ತ. ಅದಕ್ಕೆ ಬಹಳ ಮಂದಿ ಭಕ್ತರು ಇವತ್ತ ಮಧ್ಯಾಹ್ನ ಹೇಳ್ತದ್ರ ಏನೋ ಅವ್ರ ಬಾಯಿ ನಮಗಾಗಿ ಬರೋದಿಲ್ಲ, ಅಂಜಿಕೆ ಬರ್ತತಿ ಅಂತ ಹೇಳ್ತಾರ. ಅಂಜಿ ಅವ ನಡಿತೀರಿ ಅವನ ಮನ್ಯಾಗ ಪುಣ್ಯಾತ್ಮರಿ ಗಂಜಿ ಸದಾವ ಕಾಲ ಇರ್ತತಿ ಅಂತ ಹೇಳ್ತಾರ. ಅಂಜಿ ಮಡಿಲಾರ್ದವನ ಮನೆಗ ಗಂಜಿಗೆ ಗತಿ ಇಲ್ಲದ ಮಾಡ್ತಾನ ಅಂತ ಹೇಳ್ಯಾರ. ಅಂಜಿ ನಡಿಬೇಕತ್ತ, ಅಂಜಬೇಕತ್ತ. ಯಾರಿಗೆ ಅಂಜಬೇಕ? ಸಿದ್ಧರಿಗೆ ಅಂಜಬೇಕು, ಮಹಾತ್ಮರಿಗೆ ಅಂಜಬೇಕು, ತಾಯಿ ತಂದಿಗೆ ಅಂಜಿ ನಡಿಬೇಕತ್ತ. ಅಂತ ಮಕ್ಕಳನ್ನ ಹುಟ್ಟಬೇಕು, ಅಂತ ಮಕ್ಕಳನ್ನ ಹುಟ್ಟಬೇಕು. ಕೇಳೋ ಶಿವ ಕೊಟ್ಟ ಕಾಲಗ ಸುರವಾಗಿ ನಡಿಬೇಕ ಜನ್ಮಕ ಮರತಾಕ ಜನ್ಮಕ ಮರತಾಕ ಶಿವ ಕೊಟ್ಟ ಕಾಲಗ ಸುರವಾಗಿ ನಡಿಬೇಕ ಒಳ್ಳೆ ಹಗ್ಗರಾಯನ ಪಾಲಕ ಹೊಕ್ಕಿನಿಂದ ಪವಿತ್ರ ಬೇಕ ಗೌಡರ ವಾಡ ತೌಳಾಗಿ ಬಿದ್ದು ಸಿದ್ಧಾರಗ ಬಾಲಕ ಕೋಟ್ ಹೊಡೆದಲ್ಲತ್ತ ಸಿದ್ಧರ ಗಾತಲಕ್ಕೆ ಬಿದ್ದು ಕೋಟ್ ಸೈಡ್ ಪಾಟಿ ಯಾರು ಮಾಡ್ತೀವಿ.
ಅದಕ್ಕೆ ಪುಣ್ಯಾತ್ಮರೇ ಆ ಭಗವಂತ ಬರೋ ಕಾಲಕ್ಕೆ ಏನು ತಂದಾನಂತ ಕೇಳಿದ್ರ ಭಂಡಾರವನ್ನ ನಂಬಿ ನಿಮ್ಮನ್ನ ನಂಬಿ ಬಂದಿರತಕ್ಕಂತ ಭಕ್ತರಿಗೆ ಭಾಗ್ಯ ಕೊಡುವಂತ ಬೇಡ್ಕೊಂಡು ಬಂದ. ಯಾರ ಬೇಡಿದ ಇತಿಹಾಸ ಐತಲ್ಲ? ಭಕ್ತರಿಗೆ ಭಾಗ್ಯ ಕೊಡು, ಮಕ್ಕಳಿಗೆ ಬಡತಾನ ತಿಳ್ಕೊಂಡು ಯಾರ ಬೇಡಿದ ಇತಿಹಾಸ ಐತೇನ? ಅದಕ್ಕೆ ಪುಣ್ಯಾತ್ಮರೇ ನಾಡಗೌಡರು ನಾಡಿಗೆ ದೊಡ್ಡವರದ್ದು ಶ್ರುತಿಗಳು ಹೇಳು. ಕೊಡ್ಲಿ ಹಾಕರಾಯನ ಪಾಲಕ ಪಕ್ಕಿನಿಂದ ಗೌಡರ ವಾಡತವಾಗಿ ಒಟ್ಟು ಬಿಡಿಸಿದ್ದಾರ ಬಾಲಕ ಅವರು ಹಿಡ್ದಡ್ಬೇಕ ಸಿದ್ಧರ ಚರಣಕ ವರ ನಿಡ್ಕೈತಾರ ನಿರ್ಕಾಡಿ ತಾಲೂಕ ಅಲಿಯು ಕೃಷ್ಣ ಹುಟ್ಟಿ ಬರ್ತಾನ ಮುಂದಿನ ಪಾಲಕ. ಕಲ್ದ ಮರಸರ ಕೈ ಮಾಡ್ತಿ ಸರ ಸಿದ್ಧರ ಬಾಲಕ ಶಿವ ಕೊಟ್ಟ ಕಾಲಕ ಶಿರವಾಗಿ ನಡಿಬೇಕ ಹಾಕರಾಯನ ಬಾಲಕ ಸೊಕ್ಕಿನಿ ಉನ್ನತ ಪೈತಬೇಕ ಗೌಡರ ವಾಡತವಾಗಿ ಒಟ್ಟು ಬಿಡಿಸಿದ್ದಾರ ಬಾಲಕ. ಸುರಪ್ಪ ಬಾಬುರಾವ್ ಆಗಿ ಉಳಿತಿರೋ ಏನು ಬಾಬು ಸೇಟ್ ಆಗಿ ಉಳಿತಿರೋ ಕಡೆಗೆ ಬಾಬೆ ಆಗಿ ಉಳಿತಿರೋ ಅಂತ ಕೇಳಿ ಏನಾಗ್ತೀರಿ? ಅದಕ್ಕೆ ಬಂಧುಗಳೇ ದೇವರ ನಮಗ ಅವಕಾಶಗಳು ಕೊಡ್ತಾನ ಮೇಲಿನ ಮೇಲೆ. ಹೌದೌದು, ಅವಕಾಶವನ್ನು ಕೊಡ್ತಾನ, ಒಳ್ಳೆ ಅವಕಾಶ. ಅದರಾಗ ನೀ ಚಲೋ ತಾಗಿ ಬಳಸ್ಕೋಬೇಕು. ನಿನಗ ಪುಣ್ಯಾತ್ಮನ ಮನುಷ್ಯ ಜನ್ಮವನ್ನು ಕೊಟ್ಟಾನ. ಮನುಷ್ಯನಾಗಿ ಏನೇನು ಮಾಡ್ಬೇಕು ಅಂತಕ್ಕಂಥದ್ದು ಮಾಡಿದೆ ಅಂದ್ರ ಅದಕ್ಕೆ ಬೆಲೆ ಬರ್ತದ್ರಿಪ್ಪ. ಮರತ್ತೆ ಅಂದ್ರ ಬೆಲೆ ಬರುದಿಲ್ರಿ. ಅದಕ್ಕೆ ಹೇಳಿದ್ರು ಏನಂತ್ರಿಪ್ಪ? ಬಾಬು ಇದ್ದವ್ ಮೊದಲು. ಹೌದ್ರಿಪ್ಪ. ನೋಡ್ಬೇಕ್ರ ಸಾವುಕಾರ ಮನ್ಯಾಗ ಜೀತಿದ್ರಿಪ್ಪ. ವರ್ಷಕ್ಕೆ 25,000 ರೂಪಾಯಿ ಕೊಡ್ತಿದ್ರಿಪ್ಪ. 25,000 ಕೊಡೋ ಕಾಲಕ್ಕೆ ಊಟನ ಅವ್ರ ಕೊಡ್ತಿದ್ರು, ಬಟ್ಟೆ ಅವ್ರ ಕೊಡ್ತಿದ್ರು, ಎಲ್ಲ ಅವ್ರ ಕೊಡ್ತಿದ್ರಿಪ್ಪ. 25,000 ರೂಪಾಯಿ ಒಂದ್ ವರ್ಷ ಆದ ಬಳಿಕ ಓದು ಮನ್ಯಾಗ. ಹೌದ್ರಿಪ್ಪ. ಮನ್ಯಾಗ ಇಟ್ಟಿಲ್ರಿಪ್ಪ. ಮತ್ತೊಂದು ವರ್ಷ ಹೋಯ್ತು. ಆಮೇಲ್ರಿಪ್ಪ 2ನೇ ವರ್ಷಕ್ಕೆ 25,000 ಕೊಟ್ಟ ಸಾವುಕಾರ. ಹೌದು, ಓದು ಮನ್ಯಾಗ ಇಟ್ಟ. ಹೌದು, ಹೊಟ್ಟೆ ಹೊರಗ ತಂಬೂರು ಮನಿಗೆ. ಅವಾಗ ಕೇಳು ಪರಿಚಯ. ಹೌದ್ರಿಪ್ಪ. ರೊಕ್ಕ ಏನ್ ಮಾಡಿದ್ವಿ ಅಂದ್ರ ಅವಾಗ್ರಿಪ್ಪ ನಾ ಏನ್ ಮಾಡ್ರಿ ಸೊಕ್ಕರ್ ಓದ್ ಮನ್ಯಾಗ ಇಟ್ಟೇನೆ. ಅವಾಗ ರೊಕ್ಕ ತಗೊಂಬಾತನ ಹೋದ ವರ್ಷದ 25,000 ಈ ವರ್ಷದ 25,000 ತಗೊಂಬ ಬಡ್ಡಿ ಹಚ್ಚು ನಂದು. ಬಡ್ಡಿ ತಿಂಗಳಿಗೆ ಬಡ್ಡಿ ಇದು ಎಲ್ಲಾ ಸೇರಿ ಒಂದು ಪರಿಶ ಕರಿ ನಮ್ಮ ಮಠದಾನ ಪರಿಶ ಅಲ್ಲ ಮತ್ತ ಪರಿಶ್ರಮ ಆಗಿಬಿಟ್ಟು. ಹೌದ್ರಿಪ್ಪ. ಪರಿಶ್ರಮ 1 ವರ್ಷ ಒಟ್ಟಿಗೆ ಪರಿಶ್ರಮ ಸಾವುಕಾರ ಆದ್ರಿಪ್ಪ. ಅವಂದ ನನ್ನ ಹೆಸರು ಇಟ್ಟು ಇಟ್ಟುದ್ ಹೆಂಗ ಆತಿದ ಲೆಕ್ಕಕ್ಕೆ ಬಿತ್ರಿ ಅವನ. ನನ್ನ ಹೆಸರು ಮೊದಲು ಇತ್ತದ 3 ಅಕ್ಷರ ರೀ. ಪರಸು. ಹೌದು, ಇತ್ತು ಪರಶುರಾಮ ಸಾವುಕಾರ ಇಟ್ಟ್ಯಾಕ ಉದ್ದಾತು ಆಗ ಅವಂದತ್ತ 25 3 25 75 ಅದು ಇದಕ್ಕೆ ಬಡ್ಡಿ ಕೂಡಿಸಿ ಅದಕ್ಕೆ ಇಟ್ಟುದಾಗಿತ್ತು ಅಂತ. ಹೌದ್ರಿಪ್ಪ. ಹೌದು, ಕೊನೆಗೆ ಒಂದತ್ತ ಮತ್ತೊಂದು ಕೊಟ್ಟದ ಗಂಟು ಮುಣಿಗಿ ಬಿಡಿತತ್ತ ಬಡ್ಡಿಲೆ ಕೊಟ್ಟದ. ಹೌದ್ರಿಪ್ಪ. ಮತ್ತೆ ಕಡೆಗೆ ಪರಸುನು ಉಳದತ್ತ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕ ಪುಣ್ಯಾತ್ಮರೇ ನಾವ್ ಹೆಂಗ ಕೊಡ್ಲಿ ಹಗ್ಗ ರಾಯಣ ಹೆಂಗ ಬಂದುಲ್ಲ ಕಡೆಗೆ
ಹಂಗಟ್ಟ ಉಳಿಸ್ಕೋದು ಬೇಡಪ್ಪ. ಹೌದ್ರಿ. ನೀ ಸದಾ ಕಾಲ ನಮ್ಮ ಮನೆಯೊಳಗ ಪಾದ ಹಾಕ. ಹೌದು. ನಿನ್ನ ವಂಶಜರು ನಿನ್ನ ಮಕ್ಕಳ ಮರಿ ಬಂದು ನನ್ನ ಮನೆಯೊಳಗ ಬಿಸಿ ಬಿಸಿ ಉಂಡು ಆಶೀರ್ವಾದ ಮಾಡಿ ಹೋಗ್ಲಿ. ನಾನು ನೀಡತಕ್ಕಂತ ಶಕ್ತಿ ನನಗೆ ಕೊಡಪ್ಪ. ಅಂತದ್ ಬೇಡ್ಕೊಳ್ತಕ್ಕಂತ ಭಕ್ತರು ನಾವು ಆಗಬೇಕಾಗಿ. ಹೌದೌದ್ರಿಪ್ಪ. ಹೌದಿಲ್ಲ? ಹೌದ್ರಿ. ಮೊದ್ಲಿ ಹಗ್ಗ ಅಟ್ಟ ಉಳಿಸ್ಕೊಂಡು ಮತ್ತೆ ದೂರ ಆಗೋದು ಬೇಡ ಅಂತ ಹೇಳ್ತಾರ. ಹೌದ್ರಿ. ಯಾಕಂದ್ರ ಹಿರಿ ಭಿತ್ತಿ ಹಾ ಮುತ್ತು ರತ್ನ ರಾಶಿ ಮಾಡಿರ್ತಕ್ಕಂತ ಸಿದ್ಧರದಾರ. ಅದಾರ್ರಿಪ್ಪ. ಹೇಳು. ಹಾ ಕೊಳ್ಳಿ ಹಗ್ಗರಾಯನ ಪಾಲಕ ಸೊಕ್ಕಿನಿಂದ ತಪ್ಪೈತದೇಕ ಗೌಡರ ವಾಡತವಾಗಿ ಹೊತ್ತ ಬಿದ್ದ ಸಿದ್ಧಾರಗ ಬಲಕ ನಡ್ಬೇಕ ಸಿದ್ಧರ ಚರಣಕ ವರ ನಿಡ್ಕೈತಾರ ನಿನಗ ತಾಗಿ ತನಕ ಕಲಿಯು ಕೃಷ್ಣ